ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ತೀವ್ರ ಕೋಲಾಹಲ ಸೃಷ್ಟಿಸಿರುವ ಐ ಲವ್ ಮೊಹಮ್ಮದ್ ಮತ್ತು ಐ ಲವ್ ಮಹಾದೇವ್ ವಿವಾದ ಈಗ ಮತ್ತೊಂದು ಹಂತ ತಲುಪಿದೆ. ಉತ್ತರ ಪ್ರದೇಶದಲ್ಲಿ ಹೊಸ ಘೋಷಣೆಗಳು ಕಂಡುಬಂದಿವೆ. ಈಗ ಐ ಲವ್ ಶ್ರೀ ಯೋಗಿ ಆದಿತ್ಯನಾಥ್ ಜಿ, ಐ ಲವ್ ಬುಲ್ಡೋಸರ್ ಅನ್ನೋ ಪೋಸ್ಟರ್ಗಳು ಕಾಣಿಸಿವೆ. ಲಕ್ನೋ ಬೀದಿಗಳಲ್ಲಿ ಕಂಡಿವೆ. ಇವುಗಳನ್ನು ಉತ್ತರ ಪ್ರದೇಶದ ಬಿಜೆಪಿ ಯುವ ಮೋರ್ಚಾ ಹಾಕಿರೋದು ಅಂತ ಹೇಳಲಾಗ್ತಿದೆ. ಇತ್ತ ಟ್ರೆಂಡ್ನಿಂದ ಸೆಪ್ಟೆಂಬರ್ 26ನೇ ತಾರೀಕು ಉತ್ತರ ಪ್ರದೇಶ ಬರೇಲಿಯಲ್ಲಿ ದೊಡ್ಡ ಗಲಭೆಯಾಗಿತ್ತು. ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ 12 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಅಲ್ಲಿನ ಸ್ಥಳೀಯ ಧಾರ್ಮಿಕ ಗುರು ಮತ್ತು ಇತಿಹಾದೆ ಮಿಲ್ಲತ್ ಮಂಡಳಿಯ ಮುಖ್ಯಸ್ಥರು ಆಗಿರೋ ತೌಕೀರ್ ರಜಾ ಖಾನ್ ಕೂಡ ಸೇರಿದ್ದಾರೆ. ಐ ಲವ್ ಮೊಹಮ್ಮದ್ ಅನ್ನೋ ಕ್ಯಾಂಪೇನ್ಗೆ ಇವರು ಬೆಂಬಲ ಸೂಚಿಸಿ ಪೋಸ್ಟ್ ಹಾಕಿದ್ರು. ಇದರಿಂದಲೇ ಬರೇಲಿಯಲ್ಲಿ ಗಲಭೆ ಉಂಟಾಯಿತು. ಪ್ರಚೋದನಕಾರಿಯಾಗಿ ಮಾತನಾಡಿದ್ರು ಇವರು ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಈ ಧಾರ್ಮಿಕ ಗುರುವಿನ ವಿಚಾರಣೆ ನಡೀತಾ ಇದೆ. ಇನ್ನು ಈ ಗಲಭೆ ಸಂಬಂಧ 40ಕ್ಕೂ ಅಧಿಕ ಜನರನ್ನ ಕಸ್ಟಡಿಗೆ ಪಡೆಯಲಾಗಿದೆ. 1700ಕ್ಕೂ ಹೆಚ್ಚಿನ ಅಪರಿಚಿತರ ವಿರುದ್ಧ ಕೇಸ್ ಹಾಕಲಾಗಿದೆ. ಇತ್ತ ತೌಕೀರ್ ರಜಾ ಬಂಧನ ಬೆನ್ನಲ್ಲೇ ಬರೇಲಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. 48 ಗಂಟೆಗಳ ಕಾಲ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ವದಂತಿಗಳು ಹರಡೋದು ತಡೆಯೋಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳಿದೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ನಿನ್ನೆ ಮೌಲಾನಾ ಮರೆತು ಬಿಟ್ಟಿದ್ದ ಅಂತ ಅನ್ಸುತ್ತೆ. ಆತ ಅನ್ಕೊಂಡ ಇಷ್ಟ ಬಂದ ಹಾಗೆ ಸಿಸ್ಟಮ್ ಅನ್ನೇ ಸ್ಟಾಪ್ ಮಾಡಿಬಿಡ್ಬೋದು ಅಂತ. ಆದರೆ ಇಲ್ಲಿ ರೋಡ್ ಬ್ಲಾಕ್, ಕರ್ಫ್ಯೂ ಎಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ಇದನ್ನ ನಮ್ಮ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಸೊ ಫ್ಯೂಚರ್ನಲ್ಲಿ ಇಂಥ ಗಲಭೆ ಮಾಡೋ ಮುಂಚೆ ಜನರು 2 ಬಾರಿ ಯೋಚಿಸೋ ಹಾಗೆ ಪಾಠ ಕಲಿಸಿದ್ದೀವಿ. ಯಾರೆಲ್ಲ ಜಾತಿ ಆಧಾರಿತ ಹಾಗೂ ಮತೀಯ ಆಧಾರಿತ ಗಲಭೆಯನ್ನು ನಡೆಸೋಕೆ ಬರ್ತಾರೋ ಮುಖ್ಯವಾಗಿ ಅವರಿಗಾಗಿನೇ ನಾವು ಬುಲ್ಡೋಸರ್ ಇಟ್ಕೊಂಡಿರೋದು ಅಂತ ಹೇಳಿದ್ದಾರೆ. ಇತ್ತ ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಡೆದಿದ್ದ ಐ ಲವ್ ಮೊಹಮ್ಮದ್ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಈ ಪ್ರಕರಣದ ತನಿಖೆ ನಡೆಸೋಕೆ ಪೊಲೀಸರು 4 ತಂಡಗಳ ರಚನೆ ಮಾಡಿದ್ದಾರೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಕಾಶ್ಮೀರ ಸ್ವತಂತ್ರ ಮಾಡ್ತೀನಿ ಅಂತ ಕುಣಿದಾಡಿದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ರು. ಇದರ ನಡುವೆನೇ ಗಡಿಯಿಂದ ಮತ್ತೊಂದು ಆಘಾತಕಾರಿ ಮಾಹಿತಿ ಬರ್ತಾ ಇದೆ. LOC ಯುದ್ಧಕ್ಕೂ ಇರೋ ಲಾಂಚ್ ಪ್ಯಾಡ್ಗಳಲ್ಲಿ ಉಗ್ರರು ರಾಕ್ಷಸರ ಹಾಗೆ ಕಾಯ್ಕೊಂಡು ಕೂತಿದ್ದಾರೆ. ಚಳಿಗಾಲ ಶುರುವಾಗೋ ಮೊದಲು ಅವರೆಲ್ಲ ಕಾಶ್ಮೀರದ ಒಳಗೆ ನುಗ್ಗೋಕೆ ನೋಡುತ್ತಿದ್ದಾರೆ ಅಂತ BSFನ ಇನ್ಸ್ಪೆಕ್ಟರ್ ಜನರಲ್ ಅಶೋಕ್ ಯಾದವ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಸದ್ಯ ಭದ್ರತಾ ಪಡೆಗಳು ಹೈ ಅಲರ್ಟ್ನಲ್ಲಿದ್ದಾರೆ. ಇಂತಹ ಯಾವುದೇ ಪ್ರಯತ್ನವನ್ನ ತಡೆಯೋಕೆ ನಾವು ಸಂಪೂರ್ಣವಾಗಿ ಪ್ರಿಪೇರ್ ಆಗಿದ್ದೀವಿ. ಈಗ ಹಿಮಪಾತ ಮತ್ತು ಚಳಿಗಾಲ ಹತ್ತಿರವಾಗ್ತಿರೋದ್ರಿಂದ ಒಳನುಸುಳುವಿಕೆ ಯತ್ನಗಳು ಹೆಚ್ಚಾಗ್ತಿವೆ. ಯಾಕಂದ್ರೆ ಉಗ್ರರಿಗೆ ದೇಶದ ಒಳಗೆ ನುಗ್ಗೋಕೆ ಇದೇ ರೈಟ್ ಟೈಮ್. ಒಮ್ಮೆ ಚಳಿಗಾಲ ಶುರುವಾಯಿತು ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಒಳನುಸುಳುವುದು ಕಷ್ಟವಾಗುತ್ತೆ. ಚಳಿಗಾಲಕ್ಕೆ ಇನ್ನೂ 2 ತಿಂಗಳು ಬಾಕಿ ಇದೆ. ಹೀಗಾಗಿ ನವೆಂಬರ್ ತನಕ ಒಳನುಸುಳುವಿಕೆ ಜಾಸ್ತಿ ಇರುತ್ತೆ. ಇದು ಉಗ್ರರಿಗೆ ಚೆನ್ನಾಗಿ ಗೊತ್ತು. ಚಳಿಗಾಲ ಶುರುವಾದ್ಮೇಲೆ ಮುಂದಿನ 6 ತಿಂಗಳು ಭಾರತದ ಒಳಗೆ ನುಗ್ಗೋ ಚಾನ್ಸಸ್ ತುಂಬಾ ಕಮ್ಮಿ. ಪ್ರಕೃತಿ ಬಿಡಲ್ಲ. ಹೀಗಾಗಿ ಈ ಪ್ರಯತ್ನ ನಡೀತಾನೆ ಇದೆ. ಆದರೆ ನಮ್ಮ ಭದ್ರತಾ ಪಡೆಗಳು ಅಲರ್ಟ್ನಲ್ಲಿರೋದ್ರಿಂದ ನಾವು ಕೂಡ ಬಿಡ್ತಾ ಇಲ್ಲ ಅವ್ರನ್ನ. LOC ಯುದ್ಧಕ್ಕೂ ಬಂಡೀಪುರ ಮತ್ತು ಕುಪ್ವಾರ ಸೆಕ್ಟರ್ಗಳ ಆಪೋಸಿಟ್ನಲ್ಲಿ ಉಗ್ರಗಾಮಿಗಳಿದ್ದಾರೆ. ನುಗ್ಗೋಕೆ ಪ್ಲಾನ್ ಹಾಕಿದ್ದಾರೆ, ಕಾದಿದ್ದಾರೆ. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಬ್ಯಾಡ್ ವೆದರ್ ಕಂಡೀಷನ್ಸ್ಗಾಗಿನೇ ವೇಟ್ ಮಾಡ್ತಿರ್ತಾರೆ. ಸ್ವಲ್ಪ ವೆದರ್ ಹಾಳಾದ ತಕ್ಷಣ ಇವಾಗ ಬರಲ್ಲ ಅಂತ ಭಾರತೀಯರು ಅನ್ಕೊಳ್ತಾರೆ ಅನ್ಕೊಂಡ್ಕೊಂಡು ಅವಾಗಲೇ ನುಗ್ಗೋಕೆ ನೋಡ್ತಾರೆ. ಆದರೆ ಅಷ್ಟು ಸುಲಭ ಇಲ್ಲ. ಹೆವಿ ಸೆಕ್ಯೂರಿಟಿ ನಾವಿಟ್ಟಿದ್ದೀವಿ. ಈ ವರ್ಷ ನಮ್ಮ ಭದ್ರತಾ ಪಡೆಗಳು 2 ಒಳನುಸುಳೋ ಪ್ರಯತ್ನವನ್ನ ವಿಫಲ ಮಾಡಿದ್ದಾರೆ. ಅತ್ಯಾಧುನಿಕ ಸರ್ವೆಲೆನ್ಸ್ ಟೂಲ್ ಬಳಸಿ ಗಡಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ 8ಗೆ ಪಾಕ್ ಉಗ್ರರು ಒಬ್ಬೊಬ್ಬರಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕಾಲ್ಗೀಳೋಕೆ ಶುರು ಮಾಡಿದ್ದಾರೆ. ಜೈಷ್ ಮತ್ತು ಹಿಜ್ಬುಲ್ ಮುಜಾಹಿದೀನ್ ಉಗ್ರರ ನಂತರ ಈಗ ಲಷ್ಕರ್ ಉಗ್ರರು POKನಿಂದ ಗಂಟುಮೂಟೆ ಕಟ್ಟಿದ್ದಾರೆ. ತಮ್ಮ ಕ್ಯಾಂಪ್ಗಳನ್ನ POKನಿಂದ ಖೈಬರ್ ಪಖ್ತೂನ್ಖ್ವಾಗೆ ಶಿಫ್ಟ್ ಮಾಡ್ತಿವೆ ಅಂತ ಗುಪ್ತಚರ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಫ್ಯೂಚರ್ನಲ್ಲಿ ಭಾರತ ಏನಾದರೂ ದಾಳಿ ಮಾಡಿದ್ರೆ ಅಂತ
ಈ ಉಗ್ರರು ಸೈಲೆಂಟ್ ಆಗಿ ಸೇಫ್ ಜಾಗಕ್ಕೆ ತೆರಳುತ್ತಾ ಇದ್ದಾರೆ. ಈ ಉಗ್ರರೆಲ್ಲ ಈಗ ಅಫ್ಘಾನ್ ಗಡಿಯಿಂದ ಜಸ್ಟ್ 47 ಕಿಲೋಮೀಟರ್ ದೂರವಿರೋ ಲೋವರ್ ದೀರ್ ಜಿಲ್ಲೆಯಲ್ಲಿರೋ ಕುಂಬನ್ ಮೈದಾನ್ ಅನ್ನೋ ಪ್ರದೇಶದಲ್ಲಿ ತಮ್ಮ ಟ್ರೈನಿಂಗ್ ಮತ್ತು ರೆಸಿಡೆನ್ಷಿಯಲ್ ಸೆಂಟರ್ನ ನಿರ್ಮಾಣ ಮಾಡಿಸಿದ್ದಾರೆ. ಈ ಬಗೆಗಿನ ವಿಡಿಯೋ ಮತ್ತು ಫೋಟೋಗಳು ಕೂಡ ಗುಪ್ತಚರ ಏಜೆನ್ಸಿಗಳ ಕೈಗೆ ಸಿಕ್ಕಿವೆ. ಈ ನಿರ್ಮಾಣ ಕಾರ್ಯ ಆಪರೇಷನ್ ಸಿಂಧೂರ್ ನಂತರ ಜುಲೈ ತಿಂಗಳಲ್ಲಿ ಆರಂಭ ಆಗಿತ್ತು. ಹೊಸದಾಗಿ ನಿರ್ಮಾಣವಾಗಿದ್ದ ಜಾಮಿಯಾ ಅಹಲೆ ಸುನ್ನಾ ಮಸೀದಿ ಪಕ್ಕದಲ್ಲೇ ಸುಮಾರು 4,500 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಿರ್ಮಾಣ ಆಗ್ತಿದೆ. ಲಷ್ಕರ್ ಉಗ್ರ ಸಂಘಟನೆಯ ಹಳೆ ಪ್ಲಾನ್ ರೀತಿ ಕಾಣಿಸ್ತಾ ಇದೆ. ಈ ಹಿಂದೆ ಉಗ್ರರು ಇದೇ ರೀತಿ ಧಾರ್ಮಿಕ ಕೇಂದ್ರದ ಹೆಸರಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸ್ತಾ ಇದ್ರು. ಧಾರ್ಮಿಕ ಕೇಂದ್ರದ ಮರೆಯಲ್ಲಿ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಈ ಮೂಲಕ ಗುಪ್ತಚರ ಏಜೆನ್ಸಿ ಮತ್ತು ಹೊರಗಿನವರಿಗೆ ಮಂಕುಬೂದಿ ಎರಚೋ ಪ್ರಯತ್ನ ಪಡ್ತಿದ್ರು. ಈಗಲೂ ಅದೇ ದಾರಿಯನ್ನ ಹಿಡಿದಿದ್ದಾರೆ. ಪುನಃ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಭಾರತದಿಂದ ದೂರ ಆಲ್ಮೋಸ್ಟ್ ಡೆಡ್ ಎಂಡ್ ಅಫ್ಘಾನಿಸ್ತಾನ ಹತ್ರಕ್ಕೆ ಹೋಗಿ ಉಗ್ರ ಹುಳುಗಳು ಅಲ್ಲಿ ಮೊಟ್ಟೆಗಳಿಗೆ ಕಾವು ಕೊಡ್ತಾ ಇದ್ದಾರೆ. ಆದರೆ ಆಪರೇಷನ್ ಸಿಂಧೂರ್ ಬಳಿಕ ಉಗ್ರರು ಅದೆಷ್ಟೇ ದೂರ ಕೂತಿದ್ರು ಕೂಡ ಪರವಾಗಿಲ್ಲ, ಅಗತ್ಯ ಬಿದ್ದರೆ ದೂರದ ಲೊಕೇಶನ್ನಲ್ಲೂ ದಾಳಿ ಮಾಡೋ ಸಾಮರ್ಥ್ಯ ನಮ್ಮ ಸಶಸ್ತ್ರ ಪಡೆಗಳಿಗಿವೆ ಅಂತ ಭಾರತೀಯ ಸೇನೆ ಹೇಳಿತ್ತು. ಆದರೂ ಕೂಡ ಉಗ್ರರು ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಎಂದಿನ ಪ್ರಯತ್ನವನ್ನ ಮತ್ತೆ ಮುಂದುವರಿಸುತ್ತಿರೋ ತರ ಕಾಣಿಸ್ತಾ ಇದೆ. ಅತ್ತ ಪೂರ್ವದ ಬಾಂಗ್ಲಾ ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಚಿನ್ನ ಕಳ್ಳ ಸಾಗಾಣಿಕೆಯನ್ನ ಫೇಲ್ ಮಾಡಿದೆ ಪ್ರಯತ್ನವನ್ನ. ಭಾರತ ಬಾಂಗ್ಲಾ ಗಡಿಯಲ್ಲಿರೋ ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯನ್ನ ಬ್ಲಾಕ್ ಮಾಡಲಾಗಿದೆ. ಹತ್ತತ್ರ 1,30,00,000 ರೂಪಾಯಿ ಬೆಲೆ ಬಾಳೋ ಚಿನ್ನದ ಬಿಸ್ಕೆಟ್ಗಳನ್ನು, ಗೋಲ್ಡ್ ಬಿಸ್ಕೆಟ್ಸ್ಗಳನ್ನು ಸೀಸ್ ಮಾಡಲಾಗಿದೆ. ಈ ಪ್ರಕರಣ ಸಂಬಂಧ ಓರ್ವ ಕಳ್ಳ ಸಾಗಾಣಿಕೆದಾರರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಬೆನ್ನಲ್ಲೇ ರಾಜ್ಯ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳ ನೇರ ನೇಮಕಾತಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಿದೆ. ಈ ವಯೋಮಿತಿ ಸಡಿಲಿಕೆ ಪ್ರಸ್ತಾವನೆಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅನುಮೋದನೆ ಕೊಟ್ಟಿದ್ದಾರೆ. ಇದು ಬರೀ ಒಂದು ಬಾರಿಯ ಕ್ರಮ. ಸದ್ಯ ಪಿಎಸ್ಐ ಹುದ್ದೆಯ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಗದಿಯಾಗಿದ್ದ 28 ವರ್ಷದ ವಯೋಮಿತಿಯನ್ನ 30 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಎಸ್ಸಿ, ಎಸ್ಟಿ, ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನ 30ರಿಂದ 32 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಗದಿಯಾಗಿದ್ದ 25 ವರ್ಷಗಳ ವಯೋಮಿತಿಯನ್ನ 27 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಎಸ್ಸಿ, ಎಸ್ಟಿ, ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನ 27 ವರ್ಷಗಳಿಂದ 30 ವರ್ಷಕ್ಕೆ ಏರಿಕೆ ಮಾಡಲಾಗಿದೆ. ಸದ್ಯ ಗೃಹ ಮಂತ್ರಿ ಪರಮೇಶ್ವರ್ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದು, ಪೊಲೀಸ್ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡೋಕೆ ಈಗ ವ್ಯವಸ್ಥೆಯಾಗಿದೆ. ಒನ್ ಟೈಮ್ ಚೇಂಜಸ್. ಏನೋ ಜಾತಿ ಜನಗಣತಿ ಸಮೀಕ್ಷೆ ನಡೆಸೋ ವೇಳೆ ನೆಟ್ವರ್ಕ್ ಬರ್ತಿಲ್ಲ ಅಂತ ಶಿಕ್ಷಕರು ಮರ ಮತ್ತು ನೀರಿನ ಟ್ಯಾಂಕ್ ಮೇಲೇರಿ ಸಮೀಕ್ಷೆ ಮಾಡಿದ್ರು. ಹೀಗಾಗಿ ಗೋವಿಂದ್ ಮಹಾರಾಜ್ ಮತ್ತು ಅನಿಲ್ ಕುಮಾರ್ ಶಾಸ್ತ್ರಿ ಅನ್ನೋ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ನಿಯಮ ಬಾಹಿರವಾಗಿ ವರ್ತಿಸಿದ್ದೀರಿ, ಸರ್ಕಾರವನ್ನು ಅಣಕಿಸಿದ್ದೀರಿ, ಮರ ಮತ್ತು ನೀರಿನ ಟ್ಯಾಂಕ್ ಮೇಲೆ ಹತ್ತಿ ಸಮೀಕ್ಷೆ ಮಾಡಿ ಫೋಟೋ ಕೂಡ ಶೇರ್ ಮಾಡಿದ್ದೀರಾ. ಈ ಕುರಿತು 3 ದಿನಗಳಲ್ಲಿ ಉತ್ತರ ಕೊಡಿ. ನೀವು ಇಲ್ಲ ಅಂದ್ರೆ ಮುನ್ಸೂಚನೆ ನೀಡದೆ ಕ್ರಮ ತಗೊಳ್ತೀವಿ ನಿಮ್ಮ ಮೇಲೆ ಅಂತ ಬಸವ ಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನು ಈ ಜಾತಿ ಗಣತಿಯಲ್ಲಿ ಪಾಲ್ಗೊಂಡು ಮಾಹಿತಿ ಕೊಡಲೇಬೇಕು ಅಂತಿಲ್ಲ, ನಿಮ್ಮನ್ನ ಸರ್ಕಾರ ಫೋರ್ಸ್ ಮಾಡಂಗಿಲ್ಲ. ಸರ್ಕಾರ ಕೂಡ ಅದನ್ನೀಗ ಒಪ್ಕೊಂಡಿದೆ. ಹೈಕೋರ್ಟ್ ಹೇಳಿತ್ತು ನೀವು ಫೋರ್ಸ್ ಮಾಡಂಗಿಲ್ಲ ಅಂತ. ಅದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಆಯೋಗ ಪತ್ರಿಕಾ ಪ್ರಕಟಣೆ ಕೂಡ ಹಾಕಿದೆ. ಈ ಸಮೀಕ್ಷೆನಲ್ಲಿ ರಾಜ್ಯದ ಸಂಪೂರ್ಣ ಜನಸಂಖ್ಯೆಯನ್ನ ಸಮೀಕ್ಷೆಗೊಳಪಡಿಸೋಕೆ ಉದ್ದೇಶ ಇದೆ. ಆದರೂ ಕೂಡ ಸಮೀಕ್ಷೆನಲ್ಲಿ ಪಾಲ್ಗೊಳ್ಳೋದನ್ನ ಜನರ ಇಚ್ಛೆಗೆ ಬಿಡಲಾಗಿದೆ. ಮಾಹಿತಿ ಕೊಡೋ ಬಗ್ಗೆ ಜನರಿಗೆ ಆಯೋಗ ಫೋರ್ಸ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ನಿಮಗೆ ಜಾತಿ ಇಷ್ಟ ಇಲ್ಲ ಅಂದ್ರೂ ಕೂಡ ನೀವು ಜಾತಿಯಿಂದ ಗುರುತಿಸ್ಕೊಳ್ಳಲ್ಲ, ಯಾವುದೇ ಜಾತಿಯಿಂದ ನೀವು ವಿಶ್ವಮಾನವ ಆಗಿದ್ದರೆ ನಿಮ್ಮನ್ನು ಫೋರ್ಸ್ ಮಾಡಂಗಿಲ್ಲ ನಿಮ್ ಜಾತಿ ಹೇಳ್ರಿ ಅಂತ. ನಮ್ ಜಾತಿ ಇಲ್ಲ ಅಂತ ನೀವು ಹೇಳ್ಬೋದು ಧೈರ್ಯವಾಗಿ. ಏನೋ ಬುರ್ಡೆ ಫೈಲ್ಸ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆಗಿರೋ ಬಗ್ಗೆ ಗೃಹ ಮಂತ್ರಿ ಪರಮೇಶ್ವರ್, ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಬುರ್ಡೆ ದೆಹಲಿಗೆ ಎತ್ಕೊಂಡು ಹೋಗಿದ್ದು ಗೊತ್ತು, ಸುಪ್ರೀಂ ಕೋರ್ಟಿಗೆ ಹೋಗಿದ್ದು ಗೊತ್ತು ಅಂತ ಹೇಳಿದ್ದಾರೆ. ಆ ಎಲ್ಲ ಮಾಹಿತಿ ನಮಗ್ ಗೊತ್ತಿದೆ, ಗೊತ್ತಿಲ್ಲ ಅಲ್ಲ, ನಮಗ್ ಗೊತ್ತಿದೆ. PAL ಹಾಕಿದ್ದು ಗೊತ್ತು, ಅಲ್ಲಿ ರಿಜೆಕ್ಟ್ ಆಗಿದ್ದು ಗೊತ್ತು. ಆದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಜನರಿಗೆ ತಿಳಿಸಬೇಕು ಅನ್ನೋದೇ ನಮ್ಮ ಆಸೆ. ರಾಜಕೀಯ ಯಾರೇನು ಬೇಕಾದ್ರೂ ಮಾತಾಡಬಹುದು. ನಾನು ಮಾತನಾಡಿದ್ರೆ ಸರ್ಕಾರದ ಹೇಳಿಕೆ ಆಗತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಗೊತ್ತು ಅಂತ ಹೇಳಿದ್ದಾರೆ. ಅಂತಿಮ ವರದಿ ಬರಲಿ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್, ಸಿಎಂ ಈ ಕೇಸ್ನ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಕೂಡ ಲಭ್ಯ ಆಗಿದೆ. ರಿಜೆಕ್ಟ್ ಮಾಡಿದಾಗ ಏನ್ ಹೇಳಿದ್ರು ಅಂತ. ಯಾಕಂದ್ರೆ ಇವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರಲ್ಲ, ಮಾಧ್ಯಮಗಳಲ್ಲಿ ಇದನ್ನ ಬೇರೆ ತರ ಬಿಂಬಿಸಲಾಗ್ತಾ ಇದೆ ಅಂತ ಹೇಳಿ.
ಅದರಲ್ಲಿ 2 ಆಯಾಮ. ಕೆಲವೊಂದು ಮಾಧ್ಯಮಗಳು ರಿಜೆಕ್ಟ್ ಆಗಿತ್ತು, ರಿಜೆಕ್ಟ್ ಆಗಬೇಕಾದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಷ್ಟನ್ನು ಮಾತ್ರ ಕ್ಯಾರಿ ಮಾಡಿದ್ರು. ನಾವು ಕೂಡ ಅಷ್ಟೇ ಕ್ಯಾರಿ ಮಾಡಿದ್ವಿ. ಇನ್ನೂ ಕೆಲ ಮಾಧ್ಯಮಗಳು ಸ್ವಲ್ಪ ಅತಿರೇಕ ಮಾಡಿದ್ದು ಹೌದು. ಏನಂತ, ಇಲ್ಲ ಕೇಸೇ ವಿಚಾರಣೆಗೆ ಅರ್ಹವಲ್ಲ, ರಿಜೆಕ್ಟೇ ಮಾಡಲಾಗಿದೆ ಕೇಸ್ನ ಅಂತೆಲ್ಲ ಕೆಲವರು ವರದಿ ಮಾಡಿದ್ರು. ಇವರು ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಮತ್ತೆ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಬುರ್ಡೆ ಫೈಲ್ಸ್ ನಲ್ಲಿ ದೂರುದಾರರಿದಾರಲ್ಲ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಈ ರೀತಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಸ್ನೇಹಿತರೆ, ಈಗ ಆದೇಶದ ಪ್ರತಿನೇ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ಅಲ್ಲಿ ಜಸ್ಟಿಸ್ಗಳ ಹೆಸರು ಕೂಡ ಇದೆ, ಜೊತೆಗೆ ಆದೇಶದ ಪ್ರತಿಯನ್ನ ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅದರಲ್ಲಿ ಪರ್ಟಿಕ್ಯುಲರ್ ಈ ಪೋರ್ಷನ್ ನಲ್ಲಿ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ ಅಂತ ಬೈದು ರಿಜೆಕ್ಟ್ ಮಾಡಿರೋದು ಕೂಡ ಆದೇಶದ ಪ್ರತಿಯಲ್ಲಿ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ವೆಬ್ಸೈಟ್ ನಿಂದಲೇ ಡೌನ್ಲೋಡ್ ಆಗಿರೋ ಆದೇಶದ ಪ್ರತಿ ಇದು. ಆ ಪರ್ಟಿಕ್ಯುಲರ್ ಕೇಸ್ ನಂಬರ್ ಹಾಕಿನೇ ಡೌನ್ಲೋಡ್ ಮಾಡಿರೋ ಆದೇಶದ ಪ್ರತಿ ಇದು. ಸೊ ಈ PIL ಅನ್ನ ಸುಪ್ರೀಂ ಕೋರ್ಟ್ ಬೈದು ಬಿಟ್ಟು ರಿಜೆಕ್ಟ್ ಮಾಡಿರೋದು ಹೌದು. ಆದ್ರೆ ಕೇಸಲ್ಲಿ ಸತ್ವನೇ ಇಲ್ಲ. ಓವರ್ ಆಲ್ ಎಂಟೈರ್ ಈ ಏನು ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಆ ತೀರದ ಬುರುಡೆ ಪ್ರಕರಣಗಳಾಗಿರ್ಬೋದು ವಿಚಾರಣೆಗೆ ಅರ್ಹ ಅಲ್ಲ. ಓವರ್ ಆಲ್ ಆಗಿ ಆ ರೀತಿ ಕಮೆಂಟ್ ಮಾಡಿಲ್ಲ. ಈ ಪರ್ಟಿಕ್ಯುಲರ್ PILಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿರೋದು ಆದೇಶದ ಪ್ರತಿಯಲ್ಲಿದೆ. ಏನೋ ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈಲಿಗೆ ಕೇಂದ್ರ ರೈಲ್ವೆ ಇಲಾಖೆ ಅನುಮೋದನೆ ಕೊಟ್ಟಿದೆ. ಈ ವಿಚಾರವನ್ನ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹಂಚಿಕೊಂಡಿದ್ದು 30 ವರ್ಷಗಳ ಬೇಡಿಕೆ ಈಡೇರಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಮಾರ್ಗದಲ್ಲಿ ಉದ್ಯಾನ್ ಎಕ್ಸ್ಪ್ರೆಸ್ ಒಂದೇ ಸಂಚಾರ ನಡೆಸ್ತಾ ಇತ್ತು. ಈಗ ಹೊಸ ರೈಲು ಕಾರ್ಯಾರಂಭ ಮಾಡಲಿದೆ. ಎನ್ಕೌಂಟರ್ ಕಾಪ್ ಅಂತಲೇ ಹೆಸರುವಾಸಿಯಾಗಿರೋ ಹುಬ್ಬಳ್ಳಿ ಮೂಲದ ಹಿರಿಯ IPS ಆಫೀಸರ್ ವಿಶ್ವನಾಥ್ ಸಜ್ಜನರ್ ಹೈದರಾಬಾದ್ ಸಿಟಿನ ಹೊಸ ಪೊಲೀಸ್ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ. ಅವರು ಈ ಹಿಂದೆ ತೆಲಂಗಾಣ ರಾಜ್ಯ ಸಾರಿಗೆ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಈಗ ತೆಲಂಗಾಣ CM ರೇವಂತ್ ರೆಡ್ಡಿ ಹಿರಿಯ IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದು ವಿಶ್ವನಾಥ್ ಸಜ್ಜನರ್ ಹೈದರಾಬಾದ್ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. ಏನೋ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಭೀಮಾ ತೀರದಲ್ಲಿ ಆತಂಕ ಮೂಡಿದೆ. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ 2.90 ಲಕ್ಷ ಕ್ಯೂಸೆಕ್ ನೀರನ್ನ ಭೀಮಾ ನದಿಗೆ ಹರಿಸಲಾಗಿದೆ. ಇದರಿಂದ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಕಾಣಿಸಿದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿರೋ ಮತ್ತು ನದಿಯ 2 ದಂಡೆಗಳಲ್ಲಿರೋ ಜನರಿಗೆ ಸೇಫ್ ಆಗಿರಿ, ಕೇರ್ಫುಲ್ ಆಗಿರಿ ಅಂತ ಜಿಲ್ಲಾಡಳಿತಗಳು ಎಚ್ಚರಿಕೆ ಕೊಟ್ಟಿವೆ. ಇತ್ತ ಬೀದರ್ನಲ್ಲೂ ಕೂಡ ಭಾರೀ ಮಳೆ, ಧಾರಾಕಾರ ಮಳೆಗೆ ಹೊಲಸೂರು ತಾಲೂಕಿನ ಇಂಚೂರು ಸೇತುವೆ ಮೇಲೆ ಅಪಾರ ಪ್ರಮಾಣದ ನೀರು ಹರಿದು ರಸ್ತೆ ಸಂಚಾರ ಬಂದಾಗಿದೆ. ಇತ್ತ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದಲ್ಲಿ ಭಾರೀ ಮಳೆಗೆ ಮನೆ ಗೋಡೆ ಕುಸಿದಿದೆ. ಪರಿಣಾಮ ಬಾಲಕ ಮೃತಪಟ್ಟಿರೋ ಘಟನೆಯಾಗಿದೆ. ಇನ್ನು ಮುಂದಿನ 24 ಗಂಟೆ ರಾಜ್ಯದ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಇನ್ನುಳಿದ ಜಿಲ್ಲೆಗಳಲ್ಲಿ ಮೋಡ ಕವಿದಂತೆ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಮುನ್ಸೂಚನೆ ಇದೆ. ಅತ್ತ ಹೈದರಾಬಾದ್ನಲ್ಲೂ ಭಾರೀ ಮಳೆ ಪರಿಣಾಮ ಅಲ್ಲಿನ ಮೂಸಿ ನದಿ ಉಕ್ಕಿ ಹರಿದು ಜನಜೀವನ ಅಸ್ತವ್ಯಸ್ತ ಆಗಿದೆ. ತಗ್ಗು ಪ್ರದೇಶಗಳಲ್ಲಿರೋ ಸುಮಾರು 1,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಏನೋ ಲಡಾಖ್ ರಾಜ್ಯ ಸ್ಥಾನಮಾನಕ್ಕಾಗಿ ನಡೆದ ಪ್ರತಿಭಟನೆಯ ರೂವಾರಿ ಸದ್ಯ ಅರೆಸ್ಟ್ ಆಗಿರೋ ಸೋನಂ ವಾಂಗ್ಚುಕ್ರಿಗೆ ಸಂಬಂಧಪಟ್ಟಂತೆ ಲಡಾಖ್ DGP ಸಿಂಗ್ ಜಮ್ವಾಲ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಪಾಕ್ನ ಇಂಟೆಲಿಜೆನ್ಸ್ ಆಫೀಸರ್ ಜೊತೆಗೆ ಲಿಂಕ್ ಹೊಂದಿದ್ದಾರೆ. ವಾಂಗ್ಚುಕ್ ಬಾಂಗ್ಲಾದೇಶಕ್ಕೂ ಭೇಟಿ ನೀಡಿ ಅಲ್ಲಿಂದ ವಾಪಸ್ಸಾಗಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಫಿಷಿಯಲ್ ಆಗಿ ಈ ರೀತಿ ಸ್ಫೋಟಕವಾದಂಥ ವಿಚಾರಗಳನ್ನು ಹೊರಹಾಕಿದ್ದಾರೆ. ವಾಂಗ್ಚುಕ್ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಂತ ಆರೋಪಿಸಲಾದ ಪಾಕ್ನ ಇಂಟೆಲಿಜೆನ್ಸ್ ಆಫೀಸರ್ನನ್ನ ನಾವು ಇತ್ತೀಚೆಗಷ್ಟೇ ಅರೆಸ್ಟ್ ಮಾಡಿದ್ದೀವಿ. ಇದರ ಬಗ್ಗೆ ದಾಖಲೆ ಇದೆ. ವಾಂಗ್ಚುಕ್ ಪಾಕ್ನಲ್ಲಿ ನಡೆದ ಡಾನ್ ಪತ್ರಿಕೆಯ ಈವೆಂಟ್ನಲ್ಲೂ ಕೂಡ ಪಾಲ್ಗೊಂಡಿದ್ರು. ಬಾಂಗ್ಲಾಗೂ ಭೇಟಿ ಕೊಟ್ಟು ಬಂದಿದ್ದಾರೆ. ಹೀಗಾಗಿ ವಾಂಗ್ಚುಕ್ ದೊಡ್ಡ ಕ್ವಶನ್ ಮಾರ್ಕ್. ಇದರ ಬಗ್ಗೆ ಎಲ್ಲ ರೀತಿಯ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಏನೋ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿ ಅರೆಸ್ಟ್ ಆಗಿರೋ ವಾಂಗ್ಚುಕ್ರನ್ನ ಲೇನಿಂದ ರಾಜಸ್ಥಾನದ ಜೋಧ್ಪುರ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಏನೋ ಲಡಾಖ್ ಪ್ರತಿಭಟನೆಯಲ್ಲಿ ವಿದೇಶಿ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದಂತಹ, ಘರ್ಷಣೆ ಮಾಡಿದಂತಹ ಲೇ ಅಪೆಕ್ಸ್ ಬಾಡಿ ಅನ್ನೋ ಸಂಘಟನೆ ಹೇಳಿದೆ. ಜೊತೆಗೆ ಪ್ರತಿಭಟನೆ ವೇಳೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಮತ್ತು ಪೊಲೀಸರು ವಿವೇಚನೆ ಇಲ್ಲದೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಕೂಡ ಇವರು ಬ್ಲೇಮ್ ಮಾಡಿದ್ದಾರೆ ಪ್ರತಿಭಟನಾಕಾರರು. ಹಾಗೆ ಪ್ರತಿಭಟನಾಕಾರರ ಮೇಲೆ ನಡೆದ ಗುಂಡಿನ ದಾಳಿ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಲಡಾಖ್ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಏನೋ ಲಡಾಖ್ನಲ್ಲಿ ಕರ್ಫ್ಯೂ ವಿಸ್ತರಣೆ ಮಾಡಲಾಗಿದೆ. ಪೊಲೀಸರು ಮತ್ತು CRPF ಪಡೆ ಗಸ್ತು ತಿರುಗೋದು ಮತ್ತು ಚೆಕಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಏನೋ ಭಾರತ ತನ್ನ ಗಡಿ ರಕ್ಷಣೆಗೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಅನಂತ ಶಸ್ತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಟೆಂಡರ್ ಇಶ್ಯೂ ಮಾಡಿದೆ. ಸುಮಾರು 6 ರೆಜಿಮೆಂಟ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣಕ್ಕಾಗಿ ಭಾರತೀಯ ಸೇನೆ DRDOಗೆ ಟೆಂಡರ್ ಕರೆದಿದೆ. ಇದರ ಪ್ರಕಾರ DRDO ಸೇನೆಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿಕೊಡುತ್ತೆ. ಪಾಕ್ ಮತ್ತು ಚೀನಾ ಗಡಿಯುದ್ದಕ್ಕೂ ಈ ಏರ್ ಡಿಫೆನ್ಸ್ ಅನ್ನ ನಿಯೋಜನೆ ಮಾಡಲಾಗುತ್ತೆ.
ಯಾವುದಿದು ಅನಂತ ಶಸ್ತ್ರ ಹೊಸದು ಅಂತ ಕೇಳ್ಬೋದು ನೀವು. ಇದಕ್ಕೆ QRSAM ಅಂತ ಮುಂಚೆ ಕರೀತಾ ಇದ್ರು, ಕ್ವಿಕ್ ರೆಸ್ಪಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್, QRSAMS. ಈಗ ಅನಂತ ಶಸ್ತ್ರ ಅನ್ನೋ ಹೊಸ ಹೆಸರಿನಿಂದ ಇದನ್ನ ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ಗೆ ಸುಮಾರು 30,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ DAC ಪ್ರಾಜೆಕ್ಟ್ ಅನ್ನು ಆಲ್ರೆಡಿ ಕ್ಲಿಯರ್ ಮಾಡಿದೆ. ಈ ಅನಂತ ಶಸ್ತ್ರ ಏರ್ ಡಿಫೆನ್ಸ್ ಸಿಸ್ಟಮ್ 30 ಕಿಲೋಮೀಟರ್ ರೇಂಜ್ ನಲ್ಲಿ ಶತ್ರುಗಳ ಆಬ್ಜೆಕ್ಟ್ ಗಳನ್ನ ಗುರುತಿಸಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಹಾಗೆ ಸರ್ಚ್ ಮತ್ತು ಟ್ರ್ಯಾಕ್ ಮಾಡುವ ಎಬಿಲಿಟಿ ಕೂಡ ಈ ಸಿಸ್ಟಮ್ಗಿದೆ. ಸಂಸದೀಯ ಸ್ಥಾಯಿ ಸಮಿತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಳ್ಳೋ ಚಾನ್ಸ್ ಇದೆ. ಈಗಿರೋ ಈ ಸ್ಥಾಯಿ ಸಮಿತಿಗಳ 1 ವರ್ಷದ ಅವಧಿಯನ್ನ 2 ವರ್ಷಕ್ಕೆ ವಿಸ್ತರಣೆ ಮಾಡೋಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈ ಸಂಸದೀಯ ಸ್ಥಾಯಿ ಸಮಿತಿ ಅಂದ್ರೆ ರಾಜ್ಯಸಭೆ ಹಾಗೂ ಲೋಕಸಭೆ ಎರಡೂ ಕಡೆಯ ನಿಗದಿತ ಸದಸ್ಯರಿರ್ತಾರೆ. ಯಾವುದೇ ಒಂದು ಪ್ರಪೋಸ್ಡ್ ಬಿಲ್ ಬಗ್ಗೆ ಅದನ್ನ ಮರುಪರಿಶೀಲನೆ ಮಾಡೋಕೆ ಹಾಗೆ ಬಜೆಟ್ ಹಂಚಿಕೆ ಹೀಗೆ ಹಲವು ವಿಚಾರಗಳಲ್ಲಿ ಕಮಿಟಿಗಳು ನಿರ್ಣಾಯಕ ಪಾತ್ರ ನಿಭಾಯಿಸ್ತಾರೆ. ಸಂಸತ್ ಅಧಿವೇಶನ ಇಲ್ಲದೆ ಇದ್ದಾಗ ಈ ಕಮಿಟಿಗಳು ಮಿನಿ ಪಾರ್ಲಿಮೆಂಟ್ ತರ ಕೆಲಸ ಮಾಡ್ತವೆ. ಆಯಾ ವಿಚಾರದ ಪಾಲಿಸಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪ್ರಮುಖ ರೆಕಮೆಂಡೇಶನ್ ಕೊಡ್ತಾರೆ. ಈಗ ಇಂತಹ ಸಮಿತಿ ಅವಧಿಯನ್ನ ಸರ್ಕಾರ ವಿಸ್ತರಿಸುವ ಬಗ್ಗೆ ಪ್ಲಾನ್ ಮಾಡ್ತಿದೆ. ಏನೋ ಡಿಜಿಟಲ್ ಇಂಡಿಯಾಗೆ ವೇಗ ಕೊಡೋ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. PM ಮೋದಿ ಸ್ವದೇಶಿ 4Gಗೆ ಚಾಲನೆ ಕೊಟ್ಟಿದ್ದಾರೆ. ಒಡಿಶಾದ ಜಾರ್ಸುಗುಡದಿಂದ ಸರ್ಕಾರಿ ಸ್ವಾಮ್ಯದ BSNL 4G ನೆಟ್ವರ್ಕ್ ಲಾಂಚ್ ಮಾಡಿದ್ದಾರೆ. ಈ ಮೂಲಕ ದೇಶಾದ್ಯಂತ 97,000ಕ್ಕೂ ಅಧಿಕ ಮೊಬೈಲ್ ಟವರ್ಗಳು ಕೆಲಸ ಮಾಡೋಕೆ ಶುರು ಮಾಡ್ತಿದ್ದಾವೆ. ಸ್ವದೇಶಿ ಟೆಕ್ನಾಲಜಿ ಬಳಸಿ 4G ನೆಟ್ವರ್ಕ್ ಪಡೆದ ಕೆಲವೇ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರ್ಕೊಂಡಿದೆ. ಇದೇ ನೆಟ್ವರ್ಕ್ ಅನ್ನ ಬೇಕಾದ್ರೆ 5Gಗೂ ಕೂಡ ಅಪ್ಗ್ರೇಡ್ ಮಾಡ್ಕೋಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಏನೋ ಮಣಿಪುರ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿ ಸಂಘಟನೆ ಮೆಂಬರ್ಸ್ ಅಂತ ಗೊತ್ತಾಗಿದೆ. ಇವ್ರನ್ನ ತೋಂಗ್ ರಾಮ್ ಸದಾನಂದ ಸಿಂಗ್ ಮತ್ತು ಚೋಂಗ್ ಧಾಮ್ ಮಹೇಶ್ ಅಂತ ಗುರುತಿಸಲಾಗಿದೆ. ಈ ಮೂಲಕ ಈ ಉಗ್ರ ದಾಳಿಯಲ್ಲಿ ಇದುವರೆಗೂ 5 ಅರೆಸ್ಟ್ ಮಾಡಿದಂತಾಗಿದೆ. ಏನೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪುನಃ PM ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಮೋದಿ ಅವರ ನಾಯಕತ್ವವನ್ನ ಹಾಡಿ ಹೊಗಳಿದ್ದಾರೆ ಅಂತ ರಷ್ಯಾದ ಅಫಿಷಿಯಲ್ ವೆಬ್ಸೈಟ್ ಹೇಳಿದೆ. ರಷ್ಯಾದವರದು ಮೋದಿ ಅವರ ಲೀಡರ್ಶಿಪ್ ನಲ್ಲಿ ಭಾರತ ಇನ್ನಷ್ಟು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದೆ. ಆರ್ಥಿಕವಾಗಿ ಚೆನ್ನಾಗಿ ಬೆಳವಣಿಗೆ ಕಾಣುತ್ತಿದ್ದಾರೆ. ಜಗತ್ತಿನ ಇತರ ದೊಡ್ಡ ಆರ್ಥಿಕತೆಗಿಂತ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಸೆಪ್ಟೆಂಬರ್ 17ನೇ ತಾರೀಕು ಮೋದಿ ಅವರ ಬರ್ತ್ಡೇಗೆ ಪುಟಿನ್ ಲಾಸ್ಟ್ ಟೈಮ್ ಕಾಲ್ ಮಾಡಿ ವಿಶ್ ಮಾಡಿದ್ರು. ಅದರ ಬೆನ್ನಲ್ಲೇ ಮತ್ತೆ ಫೋನ್ ಕಾಲ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.